ಅವರು ರಾಜಕೀಯ ಮಾಡೇ ಮಾಡ್ತಾರೆ. ಬಿ ಜೆ ಪಿಯವರಿಗೆ ಸುಳ್ಳು ಜನಗಳ ಮುಂದೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಸುಳ್ಳಿಟ್ಟು ಆಮೇಲೆ ರಾಜೀನಾಮೆ ಕೇಳೋದು. ಈಗ ಕುಂಭಮೇಳದಲ್ಲಿ ಎಷ್ಟು 40-50 ಜನ ಸತ್ತರಲ್ವ, ಆಗ ರಾಜೀನಾಮೆ ಕೇಳಿದ್ರೆ ಇವರು ಕೇಳಿದ್ರೇನ್ರಿ? ಒಂದು ಸೇತುವೆ ಇನಾಗ್ರೇಷನ್ ದಿನನೇ ಬಿದ್ದೋಯ್ತು, ಅಲ್ಲಿ ಸುಮಾರು 140 ಜನ ಸತ್ತರು. ಆಗ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರೇನಪ್ಪ? ಗೋಧ್ರಾ ಇನ್ಸಿಡೆಂಟ್ನಲ್ಲಿ ಎಷ್ಟು ಜನ ಸತ್ತರು? ಆಗ ಚೀಫ್ ಮಿನಿಸ್ಟರ್ ಆಗಿದ್ದವ್ರು ಯಾರು ಗುಜರಾತ್ನಲ್ಲಿ? ಏನಯ್ಯ ಕೇಳಿದ್ರ? ಆಕ್ಸಿಜನ್ ಸಪ್ಲೈ ಮಾಡೋಕ್ಕಾಗದೆ ಕಳೆದ ವರ್ಷದಲ್ಲಿ ಕೋವಿಡ್ ಟೈಮ್ನಲ್ಲಿ ಎಷ್ಟು ಜನ ಸತ್ತರು? ಆಗ ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಟ್ರ? ಅದಕ್ಕೆ ಬಿ ಜೆ ಪಿಯವರು ರಾಜಕೀಯವಾಗಿ ಇದನ್ನು ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾಯಿಸಬೇಕು ಅಂತ ಹೇಳಿ ತುಮಕೂರು ಹೆಸರನ್ನ ಬೆಂಗಳೂರು ಉತ್ತರ ಅಂತ ಹೇಳಿ ಬದಲಾವಣೆ ಮಾಡಬೇಕು. ಯಾರು ಹೇಳಿದ್ರು ನಿಮಗೆ? ಪರಮೇಶ್ವರ್ ಅವರು ಸರ್ಕಾರಕ್ಕೆ ಪ್ರಸ್ತಾವ ಕ್ಯಾಬಿನೆಟ್ ಮುಂದೆ ಬರಲಿ. ಗ್ರೇಟರ್ ಬ್ಯಾಂಗ್ಳೂರ್ ಸೇರಿಸಬೇಕು ಅಂತ ಅವ್ರು ಹೇಳಿದ್ರು. ಗ್ರೇಟರ್ ಬ್ಯಾಂಗ್ಳೂರ್ಗೆ ಅದು ಸೇರಿಸಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ಇದು ಬರಲಿ. ಕ್ಯಾಬಿನೆಟ್ ಮುಂದೆ ಬಂದಾಗ ಚರ್ಚೆ ಮಾಡ್ತೀವಿ. ಇವೆಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದ್ದೀರಿ, ತನಿಖಾ ವರದಿಗಳು ಕೋವಿಡ್ ಪ್ರಕರಣಕ್ಕೂ ಸೇರಿದಂತೆ. ಅವೆಲ್ಲ ತಾರ್ಕಿಕ ಲಾಜಿಕಲ್ ಎಂಡ್ ಯಾವಾಗ ಆಗುತ್ತೆ ಅಂತ? ಯಾವುದು ನೋಡಪ್ಪ, ಒಂದು ನಾವು ಈಗಾಗಲೇ ಇದಕ್ಕೆ ತನಿಖೆ ಮಾಡಲಿಕ್ಕೆ ಒಂದು ಒನ್ ಮ್ಯಾನ್ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು 1 ತಿಂಗಳಲ್ಲಿ 30 ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ. ಅದರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಇನ್ನೊಂದು ಕೇಳೋದು, ಹಿಂದೆ ಜಸ್ಟಿಸ್ ಪುನ್ನಾದ್ ಮಾಡಿದ್ವಲ್ಲ ಸರ್, ಇದೆಲ್ಲ ಕೋವಿಡ್ ಟೈಮ್ದು, ಅದಕ್ಕೆಲ್ಲ ಟೈಮ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟು ಆ ಟೈಮ್ ಒಳಗಡೆ ಕೊಡಬೇಕು ಅಂತ ಹೇಳಿದ್ದೀವಿ. ನಿಮಗೆ ಅಂತ ಒಂದು ಮಾಹಿತಿ ಇದೆ ಸರ್, ಕಾಂತರಾಜು ಆಯೋಗದ ಬೇಡ ಅಂತ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಸಿದ್ದರಾಮಯ್ಯಗೆ ನಿರಾಸೆ ತಂದಿದೆ ಅಂತಕ್ಕಂಥ ಒಂದು ಮಾಹಿತಿ. ಹೈಕಮಾಂಡ್ ಏನು ಹೇಳ್ತದೆ ಅದರ ಹತ್ರ ಮಾಡ್ತೀವಿ. ಇದೊಂದು ಇಟ್ ಈಸ್ ನಾಟ್ ಮೈ ಡಿಸಿಷನ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಇಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಕ್ಕಂಥ. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಹುದ್ದೆಗಳು, ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ವಿವಿಧ ಇಲಾಖೆಗಳೆಲ್ಲ ಒದಗುತ್ತಿಗೆ ಇದೆ. ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡೋಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಆಡಳಿತ ಅಂತ ತುಂಬಾ ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಎಂಥದ್ದು ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ. ನಾವು ಇನ್ನೂ ಅತಿಥಿ ಉಪನ್ಯಾಸಕರನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಆಮೇಲೆ ಅವ್ರ ಸಂಬಳನೂ ಕೂಡ ಜಾಸ್ತಿ ಮಾಡಿದ್ದೀವಿ, ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ. ಅದರಿಂದ ಎಜುಕೇಷನ್ಗೆ ನಮ್ಮ ಸರ್ಕಾರ ಬೋತ್ ಪ್ರೈಮರಿ ಎಜುಕೇಷನ್ ಆ್ಯಂಡ್ ಹೈಯರ್ ಎಜುಕೇಷನ್ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಮೋದಿ ಸರ್ಕಾರಕ್ಕೆ ನೀವು ಮೊನ್ನೆ 0 ಅಂಕ ಕೊಟ್ಟಿದ್ದೀರಿ. ಅದೇ ಒಂದು ರಿಪೋರ್ಟ್ ಹೇಳ್ತಾ ಇದೆ ದೇಶದಲ್ಲಿ ಬಡತನ ಭಾರಿ ಕುಸಿತ ಆಗಿದೆ, ಕಡಿಮೆ ಆಗಿದೆ ಅಂತ. ಅದು ಅವರಿಂದ ಆಗಿಲ್ಲ. ಬಡತನ ಏನು ಮಾಡಿದ್ರು ಬಡತನ ಕಡಿಮೆ ಮಾಡಲಿಕ್ಕೆ? ನೀವು ಹೇಳಪ್ಪ ತಮ್ಮ. ಇದೆಲ್ಲ ನೀನು BJP ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಲ, ಪತ್ರಿಕೆಯಲ್ಲಿ ಆಯ್ತು ಕೇಳಪ್ಪ. ನೀನು ಈಗ ಇಷ್ಟು ಜನ ಇದ್ದಾರೆ, ನೀನು ಕೇಳ್ತಾ ಇಲ್ಲ, ನೀನು ಒಬ್ಬ ಕೇಳ್ತಾ. ಆಯ್ತು, ಬಡತನ ಕಡಿಮೆ ಆಗಿದೆ. ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತು ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕೊ ಬಂದಿದೆ. ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ. ಅದರಿಂದ ಕಡಿಮೆ ಆಗಿದೆ. ಜಲಜೀವನ್ ಮಿಷನ್ ಮತ್ತೆ ಕುಸುಮಲ್ ಬಿ ಎಲ್ಲ ಕೂಡ ರಾಜ್ಯ ಸರ್ಕಾರದ ವಂತಿಗೆ ಪಾಲು ಜಾಸ್ತಿ ಇದೆ. ಆದರೂ ಕೂಡ ಕೇಂದ್ರ ಸರ್ಕಾರ ತನ್ನದೇ ಯೋಜನೆ ಅಂತ ಹೇಳೋ. ನೋಡಪ್ಪ, ಇದು 50% ರಾಜ್ಯ ಸರ್ಕಾರ ಕೊಡೋದು, 30% ಮಾತ್ರ ಕೇಂದ್ರ ಸರ್ಕಾರ ಕೊಡೋದು, 20% ಬೆನಿಫಿಷಿಯರೀಸ್ ಕೊಡೋದು ಅಲ್ವಾ? ರಾಜ್ಯ ಸರ್ಕಾರ ಕುಸುಮ್ ಬಿ
30% ಈಗ ಕೇಂದ್ರ ಸರ್ಕಾರ ಹೊಸ ನಮ್ಮ 20% ಬೆನಿಫಿಷರಿ. ಅದನ್ನೇ ಹೇಳ್ತೀನಿ. ಅನೇಕ ಈಗ ನಾವು ಮೋರ್ ದೆನ್ 50% ಕೊಡ್ತೀವಿ. ಪ್ರಧಾನಮಂತ್ರಿ ಎಂಥದ್ದು ಜಲ್ ಜೀವನ್ ಮಿಷನ್, ಜಲಜೀವನ ಮಿಷನ್ ನಾವು ಕೊಡ್ತೀವಿ. ಆಮೇಲೆ ಆಸ್ಪತ್ರೆ ಎಂಥದ್ದು ಅದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ನಾವು ಎಷ್ಟು ಜಾಸ್ತಿ ನಾವ್ಯಾಕೆ ಜಾಸ್ತಿ ಕೊಡ್ತೀವಿ. ಆದರೂ ಪ್ರಧಾನಮಂತ್ರಿ ಆರೋಗ್ಯ ಎಂಥದ್ದು ಯೋಜನೆ ಅಭಿಯಾನ, ಆಯುಷ್ಮಾನ್ ಭಾರತ್, ಆಯುಷ್ಮಾನ್, ಈ ತರಹ ನೋಡಪ್ಪ, ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ. ನಾವೇ ಜಾಸ್ತಿ ಕೊಡ್ತೀವಿ ಒತ್ತಿಗೆ. ಯಾಕೆ ಮಾಡ್ತೀವಿ ಅಂತಂದರೆ ಈಗ ಕುಸುಮ ಬಿನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ 30% ಬರ್ತದೆ ಅಂತ ನಾವು ಒಪ್ಕೋತೀವಿ ಅಷ್ಟೇ. ಈ 30% ಒಪ್ಪದೇ ಹೋದರೆ 30% ಬರಲ್ವಲ್ಲ. ರೈತರಿಗೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಒಪ್ಕೋತೀವಿ. ಅದು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಇನ್ನು 2 ವರ್ಷದಲ್ಲಿ ಮುಗಿಬೋದು. ಕ್ಯಾಬಿನೆಟ್ ಇದೆ ಅವಾಗ ಫೈನಲ್. 2 ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತಿನಹೊಳೆ ಬಗ್ಗೆ. ಈ ಭಾಗದ ಚಿಕ್ಕಬಳ್ಳಾಪುರ, ಕೋಲಾರ ಗ್ರಾಮಾಂತರ ಜಿಲ್ಲಾ ಮಂತ್ರಿಗಳು, MLAಗಳು, ಆಮೇಲೆ ಇದು ಎಂಥದ್ದು ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕರೆದಿದ್ದೀನಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಖಜಾನೆ ಏನು ಖಾಲಿ ಆಗಿಲ್ವಾ? ಗ್ಯಾರಂಟಿಗಳಿಂದ ಖಜಾನೆ ಏನು ಖಾಲಿ ಆಗಿಲ್ವಾ? ಗ್ಯಾರಂಟಿಗಳಿಗೂ ಒದಗಿಸಿದ್ದೀವಿ, ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ದೀವಿ. ಈಗ ನೋಡಪ್ಪ, ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಹೋದ ವರ್ಷ 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಈ ವರ್ಷ 83,000 ಕೋಟಿ ಆಗಿದೆ. ನಿಂಗೇನು ಅನಿಸುತ್ತೆ? ದಿವಾಳಿ ಆಗಿದೆಯಾ? 31,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ. ದಟ್ ಮೀನ್ಸ್ ಟು ಸೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದೆನ್ 50 crores, 55,000 crores ಕೊಡ್ತಾ ಇದ್ದೀವಿ. ಎಲ್ಲಿ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ, 593 ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ವಿ. ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 2 ವರ್ಷದಲ್ಲಿ ಅವರು 600 ಭರವಸೆಗಳು ಹೇಳಿ ನಾಟ್ ಇವನ್ 10% ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರಿಗೆ ಎಷ್ಟು ಕೊಡಬೇಕು, ನಮ್ಗೆ ಎಷ್ಟು ಕೊಡಬೇಕು ಹೇಳ? ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.